ಅಭಿಷೇಕ್ ಚೆನ್ನಾಗಿ ಓದಿ ಒಂದು ಒಳ್ಳೆ ಕಂಪನಿನಲ್ಲಿ ಕೆಲಸ ತಗೊಂಡಿರ್ತಾನೆ. ಒಳ್ಳೆ ಸಂಬಳನೂ ಬರ್ತಾ ಇರತ್ತೆ. ಅಭಿಷೇಕ್ ತಾಯಿ ಲತಾಗೆ ಮಗನ ಮದುವೆದೇ ಯೋಚನೆ ಆಗಿರತ್ತೆ. ಅಭಿ, ನೀನು ಓದಿದ್ದು ಆಯ್ತು, ಒಳ್ಳೆ ಕೆಲಸ ಸಿಕ್ಕಿದ್ದು ಆಯ್ತು, ಅಷ್ಟೇ ಅಲ್ಲ ಪ್ರಮೋಷನ್ ಸಿಕ್ಕು ಸಂಬಳನೂ ಡಬಲ್ ಆಗಿದೆ. ಇವಾಗ ಮದುವೆ ಯಾವಾಗಪ್ಪ ಮಾಡ್ಕೋತೀಯಾ? ನನಗಂತೂ ನಿನ್ನ ಮದುವೆದೇ ಯೋಚನೆ ಆಗಿದೆ. ಯಾವಾಗಲೇ ಮದುವೆ ವಿಷಯ ಎತ್ತಿದ್ರು ನನಗೆ ಈಗ ಮದುವೆ ಬೇಡ, ಈಗ ಮದುವೆ ಬೇಡ, ಇದನ್ನೇ ಹೇಳ್ತಾ ಇರ್ತೀಯ. ಈಗಲೂ ಅದನ್ನೇ ಹೇಳ್ತೀನಮ್ಮ. ನನಗೆ ಈಗಲೇ ಮದುವೆ ಬೇಡ. ಇಷ್ಟು ಬೇಗ ಯಾರಮ್ಮ ಮದುವೆ ಆಗ್ತಾರೆ? ಇಷ್ಟು ಬೇಗ ಅಂದ್ರೆ ನೀನು ಚಿಕ್ಕ ಹುಡುಗ ಅಂತ ಅನ್ಕೊಂಡಿದ್ಯಾ? ಸರಿಯಾಗಿ ಮದುವೆ ವಯಸ್ಸು ಇವಾಗ ನಿನಗೆ. ಈಗ ಮದುವೆ ಆಗದೆ ಇನ್ನೇನು ಮುದುಕ ಆದ್ಮೇಲೆ ಮದುವೆ ಆಗ್ತೀಯಾ? ಇನ್ನೂ ವಯಸ್ಸಾಗ್ತಾ ಹೋದ್ರೆ ನೀನೇ ಮದುವೆ ಆಗ್ತೀನಿ ಅಂದ್ರೂ ಆಮೇಲೆ ಹುಡುಗಿ ಸಿಗದ್ ಕಷ್ಟ ಆಗತ್ತೆ ನೋಡು. ಹೌದಭಿ, ನಿಮ್ಮಮ್ಮ ಹೇಳ್ತಿರೋದು ನಿಜ, ಒಪ್ಕೊಪ್ಪ. ಇನ್ನೂ ನೀವಿಬ್ಬರು ನನ್ನನ್ನು ಬಿಡಲ್ಲ ಅಂತ ಅನ್ಸುತ್ತೆ. ಸರಿ ಆಯ್ತು ಬಿಡಿ, ಮದುವೆ ಆಗ್ತೀನಿ. ಹಬ್ಬ, ಅಂತೂ ಇಂತೂ ಒಪ್ಕೊಂಡೆಲ್ಲ. ನನ್ಗಂತೂ ಬಹಳ ಖುಷಿ ಆಯ್ತು ಕಣ ಮಗ್ನೆ. ಒಂದೇ ಒಂದು ನಿಮಿಷ ಬಂದೇ ಇರು. ಅಮ್ಮ, ಒಂದು ನಿಮಿಷ ಬಂದೆ ಅಂದ್ರೆ ಎಲ್ಲಿ ಹೋಗ್ತಿದ್ಯಾ? ಹುಡುಗಿರ್ ಫೋಟೋ ತರಕ್ ಹೋಗ್ತಾ ಇದ್ದೀನಿ. ಮೊದಲೇ ಈ ಸಂಬಂಧಗಳೆಲ್ಲ ಬಂದಿತ್ತು, ಆದ್ರೆ ನಿನಗೆ ನಾನು ಏನು ಹೇಳಿರ್ಲಿಲ್ಲ. ನೀನು ಹೂ ಅನ್ಲಿ ಅಂತ ಕಾಯ್ತಾ ಇದ್ದೆ ಅಷ್ಟೇ. ನಾನು ನಿನಗೆ ಗೊತ್ತಾದ ಹಾಗೆ ನಿನಗೆ ಹುಡುಗಿ ಹುಡುಕೋ ಕೆಲಸನ ಮಾಡ್ತಾನೆ ಇದ್ದೆ. ಆದ್ರೆ ನೀನ್ ಮದ್ವೆಗೆ ಹೂ ಅನ್ಲಿ ಅಂತ ಅಷ್ಟೇ ಕಾಯ್ತಾ ಇದ್ದಿದ್ದು. ಅಮ್ಮ, ನೀನ್ ಸಾಮಾನ್ಯ ಇಲ್ಲ, ಭಾರಿ ಇದೆಯಾ ಬಿಡು. ಸರಿ ಸರಿ ಇರು, ಈಗಲೇ ಬಂದೆ. ತಗೋ, ಇದರಲ್ಲಿ ಒಂದೆರಡು ಮೂರು ಹುಡುಗಿರ ಫೋಟೋ ಇದೆ ನೋಡು. ಎಲ್ಲ ಹುಡುಗಿರು ಒಳ್ಳೆ ಕುಟುಂಬದಿಂದ ಬಂದವರು, ನೋಡೋಕ್ಕೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ. ನೋಡಪ್ಪ, ಇದರಲ್ಲಿ ನಿನಗೆ ಯಾರು ಇಷ್ಟ ಆಗ್ತಾರೋ ಆ ಹುಡುಗಿನ ನೋಡೋಣಂತೆ. ಅಭಿಷೇಕ್ ಎಲ್ಲ ಹುಡುಗಿರ ಫೋಟೋನು ನೋಡ್ತಾನೆ. ಅಮ್ಮ, ಹುಡುಗಿರೇನು ಎಲ್ಲರೂ ನೋಡಕ್ ಚೆನ್ನಾಗಿದ್ದಾರೆ, ಆದ್ರೆ ತುಂಬಾ ಚಿಕ್ಕವರಾಗ್ಲಿಲ್ವೇನಮ್ಮ? ಚಿಕ್ಕವ್ರ? ಏನ್ ಮಾತಾಡ್ತೀಯೋ? ನಿನಗೀಗ ಒಂದು 27-28 ವರ್ಷ ಆಗ್ತಾ ಬಂತು. ಹುಡುಗಿರೆಲ್ಲ ಒಂದು 24, 23, 25 ವರ್ಷ ಈ ಥರ ಇದ್ದಾರೆ. ಸರಿಯಾಗೇ ಇದೆಯಲ್ಲ, ಮತ್ತಿನ್ನೇನು ಬೇಕು ನಿನಗೆ? ಹುಡುಗನಿಗಿಂತ ಒಂದು 2-3 ವರ್ಷ ಚಿಕ್ಕವಳಾಗಿದ್ರೇನೆ ಸರಿ, ಚೆನ್ನಾಗಿರತ್ತೆ. ಆಮೇಲೆ ಚಿಕ್ಕ ಹುಡುಗಿರಾದ್ರೆ ಗಂಡ ಹೇಳ್ದ ಹಾಗೆ ಕೇಳ್ತಾರೆ ಕೂಡ. ಏನೋ ಗಂಡ ಹೇಳಿದ್ದನ್ನ ಕೇಳ್ತಾರ? ಸುಮ್ಮನಿರಮ್ಮ, ಚಿಕ್ಕ ಹುಡುಗಿರಿಗೆ ಇನ್ನೂ ಮೆಚೂರಿಟಿನೇ ಬಂದಿರಲ್ಲ. ಒಳ್ಳೆ ಚಿಕ್ಕ ಮಕ್ಳು ಥರ ಆಡ್ತಿರ್ತವೆ. ಆ ಥರ ಚೈಲ್ಡ್ ಆಗೆಲ್ಲ ಆಡೋ ಹುಡುಗಿರು ನನಗಂತೂ ಇಷ್ಟ ಆಗಲ್ಲ. ಇದು ನಿನಗೆ ಗೊತ್ತು. ಹೌದಪ್ಪ, ಗೊತ್ತು. ಆದರೆ ನೀನು ಮಾಡ್ತಿರೋದು ಏನು ಇವಾಗ? ಈಗ ಇದೇನು ಹೇಳ್ತಿದ್ಯಲ್ಲ, ಚಿಕ್ಕ ವಯಸ್ಸಿನ ಹುಡುಗಿರು ಬೇಡ, ಅವರೆಲ್ಲ ಒಳ್ಳೆ ಚೈಲ್ಡಿಶ್ ಆಗಿ ಆಡ್ತಾರೆ ಅಂತ ಹೇಳಿ. ಈಗ ನೀನು ಆಡ್ತಿರೋದು ಒಳ್ಳೆ ಬುದ್ಧಿ ಇಲ್ಲದೆ ಇರೋ ಚಿಕ್ಕ ಮಕ್ಕಳು ಆಡೋ ಥರನೇ ಕಾಣಿಸ್ತಾ ಇದೆ. ಅಮ್ಮ, ನೀನು ಹೇಳೋ ಥರ ಎಲ್ಲ ಏನೂ ಇಲ್ಲ. ನನಗೆ ಬುದ್ಧಿ ಇರೋದಕ್ಕೆ ನಾನು ಈ ಥರ ನಿರ್ಧಾರ ಮಾಡಿರೋದು. ನೋಡಮ್ಮ, ನಾನಂತೂ ಡಿಸೈಡ್ ಮಾಡಾಗಿದೆ. ನನಗಿನ ಚಿಕ್ಕ ವಯಸ್ಸಿನ ಹುಡುಗಿರನ್ನ ನಾನಂತೂ ಮದುವೆ ಆಗಲ್ಲ. ಸರಿ ಬಿಡು, ಹಾಗಾದ್ರೆ ನಿನ್ನ ವಯಸ್ಸಿನ ಹುಡುಗಿನ ಹುಡುಕಿದ್ರಾಯ್ತು. ಮದುವೆ ಮಾಡೋಕ್ಕೆ ಹುಡುಗನಿಗಿನ ಚಿಕ್ಕವಳಾಗಿರ್ಬೇಕು, ಇಲ್ಲ ಹುಡುಗನ ವಯಸ್ಸೇ ಆದರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಬೇಡಮ್ಮ ಬೇಡ, ನನ್ನ ವಯಸ್ಸಿನ ಹುಡುಗಿನೂ ಮದುವೆ ಆಗಲ್ಲ. ಮೊದಲೇ ಈ ಹುಡುಗಿರಿಗೆ ಮೆಚೂರಿಟಿ ಕಡಿಮೆ ಇರುತ್ತೆ, ಒಳ್ಳೆ ಹುಡುಗಾಟಿಕೆ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ನನಗಿನ ವಯಸ್ಸಲ್ಲಿ ದೊಡ್ಡವಳಾಗಿರಬೇಕು ಅಂಥ ಹುಡುಗಿನ ನಾನು ಮದುವೆ ಆಗೋದು. ನನಗಿನ ಚಿಕ್ಕವಳನ್ನಾಗಲಿ ನನ್ನ ವಯಸ್ಸಿನವಳನ್ನೇ ಆಗಲಿ ಯಾವ ಕಾರಣಕ್ಕೂ ಮದುವೆ ಆಗಲ್ಲ. ಏನು ಇದು? ಏನೇನು ಮಾತಾಡ್ತಾ ಇರೋದು? ನಿನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡು, ಸದ್ಯದ ಮಟ್ಟಿಗೆ ನಿನ್ನ ಮದುವೆ ವಿಷಯ ನಾವು ಮಾತಾಡೋದೇ ಬೇಡ. ಲತಾ ಸದ್ಯದ ಮಟ್ಟಿಗೆ ಮಗನ ಮದುವೆ ವಿಷಯನ ಪಾಸ್ ಮಾಡಿ ಸಮಯ ನೋಡಿಕೊಂಡು ಅವನಿಗೆ ತಿಳಿಸಿ ಹೇಳಿದ್ರಾಯ್ತು, ಒಪ್ಸಿದ್ರಾಯ್ತು ಅಂತ ಅನ್ಕೊಳ್ತಾಳೆ. ಆದರೆ ಅಭಿಷೇಕ್ ಅಂತೂ ತನಗಿನ ವಯಸ್ಸಲ್ಲಿ ದೊಡ್ಡವಳಾಗಿರೋ ಹುಡುಗಿಯನ್ನೇ ಮದುವೆ ಆಗೋದು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಲತಾ, ಯಾಕೆ ಹೀಗೆ ಕೂತಿದ್ಯಾ? ಇನ್ನೇನ್ರಿ ಮಾಡಲಿ, ಈ ಹುಡುಗ ಮದುವೆ ಆದರೆ ತನಗಿನ ವಯಸ್ಸಲ್ಲಿ ದೊಡ್ಡವಳಾಗಿರೋ ಹುಡುಗಿಯನ್ನೇ ಮದುವೆ ಆಗೋದು ಅಂತ ಹಠ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾನೆ. ಅವನಂತೂ ನಾವು ಹೇಳಿದಕ್ಕೆ ಒಪ್ಕೊಳ್ಳಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು. ಈಗ ನೋಡಿ, ಹತ್ತತ್ರ 7-8 ತಿಂಗಳಾಗ್ತಾ ಬಂತು. ಹುಡುಗ ಒಂದೇ ಒಂದು ಸಲಿನೂ ನಮ್ಮ ಮಾತು ಕೇಳ್ತಾನೆ ಅನ್ನೋ ಸೂಚನೆನೂ ಕೊಟ್ಟಿಲ್ಲ. ಒಂದೇ ಹಠ, ತನಗಿನ ವಯಸ್ಸಲ್ಲಿ ದೊಡ್ಡವಳಿರೋನ್ನೇ ಮದುವೆ ಆಗಬೇಕು ಅಂತ. ಇನ್ನೇನೇ ಮಾಡೋಕ್ಕಾಗುತ್ತೆ? ಅವನ ಇಷ್ಟಕ್ಕೆ ನಾವು ಒಪ್ಕೋಬೇಕಾಗತ್ತಷ್ಟೇ. ಇಲ್ಲಾಂದರೆ ಅವ್ನ ಮದುವೆ ನೋಡೋ ಭಾಗ್ಯನೇ ನಮಗೆ ಸಿಗಲ್ಲ. ಮೊಮ್ಮಕ್ಕಳನ್ನ ನೋಡ್ದೇ ಕಣ್ಣು ಮುಚ್ಕೋಬೇಕಾಗತ್ತೆ. ಅದಕ್ಕೆ ಲತಾ, ನಾನೇನಂತೀನಿ, ಸುಮ್ಮನೆ ಅವ್ನು ಹೇಳಿದ್ದಕ್ಕೆ ಒಪ್ಕೊಂಡ್ಬಿಡೋಣ. ಅವನಿಗೆ ಯಾವ ಥರ ಹುಡುಗಿ ಇಷ್ಟನೋ ಆ ಥರ ಹುಡುಗಿನೇ ಮದುವೆ ಆಗಲಿ ಬಿಡು. ಈಗ ಅವ್ನು ಹೇಳಿದ್ದಕ್ಕೆ ನಾವು ಒಪ್ಕೊಳ್ಳಲ್ಲ, ನಾವು ಹೇಳಿದ್ದಕ್ಕೆ ಅವನು ಒಪ್ಕೊಳ್ಳಲ್ಲ ಅಂತ ಇದೇ ಥರ ಹೇಳ್ಕೊಂತ ಹೋದರೆ ಅವನಿಗೆ ವಯಸ್ಸಾಗ್ತಾ ಹೋಗುತ್ತೆ ಹೊರತು ಮದುವೆ ಅಂತೂ ಆಗಲ್ಲ ನೋಡು. ಹೌದ್ರಿ, ನೀವು ಹೇಳೋದು ಸರಿನೇ. ನನ್ನ ಮಗನ ಮದುವೆ ಮೊಮ್ಮಕ್ಕಳನ್ನ ನೋಡದೆ ಸಾಯಕ್ಕೆ ನನಗಂತೂ ಇಷ್ಟ ಇಲ್ಲ. ಸರಿ, ಅವನಿಷ್ಟದ ಹಾಗೆ ಆಗಲಿ ಬಿಡಿ. ಇವತ್ತು ಸಾಯಂಕಾಲ ಅಭಿ ಆಫೀಸಿಂದ ಬರ್ತಾನಲ್ಲ, ಅವಾಗ ಅವನ ಹತ್ರ ಮಾತಾಡ್ತೀನಿ. ಅಭಿ, ಆಯ್ತಪ್ಪ, ನಿನಗಿನ ವಯಸ್ಸಲ್ಲಿ ದೊಡ್ಡವಳಾಗಿರೋ ಹುಡುಗಿನ ಈ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ನಾನು ಒಪ್ಕೊಂಡಿದ್ದೀನಿ. ಅಮ್ಮ, ನಿಜವಾಗ್ಲೂ? ಹೂನಪ್ಪ, ನಿಜವಾಗ್ಲೂ ಒಪ್ಕೊಂಡಿದ್ದೀನಿ. ಅಭಿ,
ಅಂತ ಹುಡುಗಿ ಯಾರಾದರೂ ಅಂದರೆ ನೀನೇ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅಥವಾ ನಿನಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಹೇಳು, ಮುಂದುವರಿಯೋಣ. ಇಲ್ಲಮ್ಮ, ನಾನು ಆ ಥರ ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲ. ನೀನೇ ಹುಡ್ಕೋ. ಸರಿ ಆಯಿತು ಬಿಡು. ಲತಾ ಪಂಡಿತರನ್ನ ಕರೆಸಿ ಮಗನಿಗೆ ಅವನಿಗಿನ ವಯಸ್ಸಲ್ಲಿ ದೊಡ್ಡೋಳಾಗಿರೋ ಹುಡುಗಿನ ಹುಡುಕ್ಸೋಕೆ ಶುರು ಮಾಡ್ತಾಳೆ. ಲತಮ್ಮ, ಈ ಹುಡುಗಿ ಫೋಟೋ ನೋಡಿ. ಹುಡುಗಿ ಹೆಸರು ದೀಪಾ ಅಂತ. ಹುಡುಗಿ ನೋಡೋಕ್ಕಂತೂ ಬಹಳ ಚೆನ್ನಾಗಿದ್ದಾಳೆ. ಅಷ್ಟೇ ಅಲ್ಲಮ್ಮ, ಅಷ್ಟೇ ಒಳ್ಳೆ ಸಂಸ್ಕಾರ ಇರೋ ಹುಡುಗಿ. ಆಮೇಲೆ ಭಾಳ ಅಂದರೆ ಭಾಳ ಶಿಸ್ತು. ಅಷ್ಟು ಶಿಸ್ತಿರೋ ಹುಡುಗಿ ನೀವು ಹುಡುಕಿದ್ರೂ ಎಲ್ಲೂ ಸಿಗಲ್ಲ. ಆದರೆ ಹುಡುಗಿ ವಯಸ್ಸು ಸ್ವಲ್ಪ ಜಾಸ್ತಿ. ನನ್ನ ಮಗನಿಗೆ ಬೇಕಾಗಿರೋದೇ ಅವನಿಗಿನ ವಯಸ್ಸಲ್ಲಿ ದೊಡ್ಡೋಳಾಗಿರೋ ಹುಡುಗಿ ಅಲ್ವಾ ಪಂಡಿತ್ರೆ? ಹಾಗಾಗಿ ನಡೆಯುತ್ತೆ ಬಿಡಿ. ಈ ಹುಡುಗಿ ಅಡ್ಡಿಲ್ಲ ಅನಿಸುತ್ತೆ. ನೀವು ಅವ್ರ ಕುಟುಂಬದವ್ರನ್ನ ನಮಗೂ ಭೇಟಿ ಮಾಡಿಸಿದ್ರೆ ನಾವು ಮುಂದಿನ ಮಾತುಕತೆ ಮಾಡ್ಬೋದು. ಆಗ್ಲಮ್ಮ. ಸ್ವಲ್ಪ ಸಮಯದಲ್ಲೇ ಪಂಡಿತರು ಎರಡೂ ಕುಟುಂಬದವ್ರನ್ನ ಭೇಟಿ ಮಾಡಿಸ್ತಾರೆ. ಅಭಿಷೇಕ್ ಮತ್ತೆ ದೀಪಾ ಇಬ್ರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಸ್ವಲ್ಪ ಸಮಯದಲ್ಲೇ ಅಭಿಷೇಕ್ ಮದುವೆ ಅವನಿಗಿನ 6-7 ವರ್ಷ ದೊಡ್ಡವಳಾಗಿರೋ ದೀಪಾ ಜೊತೆ ಆಗುತ್ತೆ. ಫಸ್ಟ್ ನೈಟ್ ದಿನ ಅಭಿಷೇಕ್ ತಗೊಳ್ಳಿ ಹಾಲು. ಅಭಿಷೇಕ್ ಹಾಲು ಕುಡಿದ್ಬಿಟ್ಟು ಆ ಗ್ಲಾಸ್ನ ಅಲ್ಲೇ ಬೆಡ್ ಮೇಲೆ ಇಡ್ತಾನೆ. ಇದನ್ನ ನೋಡಿ ದೀಪಾಗೆ ತುಂಬಾನೇ ಕೋಪ ಬರುತ್ತೆ. ಏನಾಯ್ತು ದೀಪಾ? ಯಾಕೆ ಮುಖ ಒಂಥರ ಮಾಡ್ಕೊಂಡಿದ್ಯಾ? ಮತ್ತೆ ನೀವು ಮಾಡಿದ ಕೆಲಸ ಏನಿದು? ಅಲ್ಲ, ಹಾಲು ಕುಡಿದ್ಬಿಟ್ಟು ಆ ಗ್ಲಾಸ್ನ ಹಾಗೆ ಬೆಡ್ ಮೇಲೆ ಇಡ್ತಾ ಇದ್ದೀರಲ್ಲ, ಅದನ್ನ ತಗೊಂಡು ಹೋಗಿ ಕಿಚನ್ ಅಲ್ಲಿ ವಾಶ್ ಮಾಡಕ್ಕೆ ಇಟ್ಬಾರ್ದಾ? ಈ ಗ್ಲಾಸ್ನ ತಗೊಂಡು ಹೋಗಿ ಅಡಿಗೆ ಮನೆಯಲ್ಲಿ ಸಿಂಕಲ್ಲಿ ಇಟ್ಟು ಬನ್ನಿ. ಸರಿ ಆಯ್ತು ಬಿಡು. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀಯಾ? ಕೋಪ ಮಾಡ್ಕೊಳ್ದೆ ಈ ಥರ ಕುಡ್ದಿದ್ ಲೋಟ ಎಲ್ಲ ಹಾಗೆ ಎಲ್ಲಿ ಬೇಕಲ್ಲಿ ಇಡ್ತಾರಾ ಹೇಳಿ? ಇದನ್ನೆಲ್ಲ ಏನಾದರೂ ಮ್ಯಾನರ್ಸ್ ಅಂತ ಹೇಳ್ತಾರಾ? ಆಯ್ತು ಬಿಡು ಡಿಯರ್, ಜಾಸ್ತಿ ಬೈಬೇಡ. ತೊಗೊಂಡೋಗಿ ಇಟ್ಟು ಬರ್ತೀನಿ ಈಗಲೇ. ನೀರು ಕುಡ್ದಿದ್ದು ಲೋಟ ಆದರೂ ಪರವಾಗಿಲ್ಲ, ಹಾಲು ಕುಡ್ದಿದ್ದಲ್ವಾ, ಅದು ಒಂಥರ ಅಂಟಾಗುತ್ತೆ. ಆಮೇಲೆ ಇರುವೆಗಿರುವೆನೂ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪಾಪ ದೀಪ ತೊಗೊಂಡು ಹೋಗಿ ಕಿಚನಲ್ಲಿ ಇಟ್ಟು ಬನ್ನಿ ಅಂತ ಹೇಳಿದ್ಲು ಅನಿಸುತ್ತೆ. ನನ್ನ ಹೆಂಡತಿಗೆ ಎಷ್ಟೆಲ್ಲ ಮೆಚುರಿಟಿ ಇದೆ. ಅದಕ್ಕೆ ತಾನೇ ನನಗಿನ್ನ ದೊಡ್ಡವಳಾಗಿರೋ ಹುಡುಗಿನ ನಾನು ಮದುವೆ ಆಗಿದ್ದು. ಜಾಣೆ ನನ್ನ ದೀಪ. ಬೆಳಗ್ಗೆ ದೀಪ ಬೆಳಗ್ಗಿನ ಜಾವನೇ ಎದ್ದಿರ್ತಾಳೆ. ಅಷ್ಟೇ ಅಲ್ಲ, ಅಭಿಷೇಕ್ನು ಎಬ್ಬಿಸ್ತಾಳೆ. ರೀ ಹೇಳ್ರಿ, ಬೆಳಗ್ಗೆ ಆಗಿದೆ. ಇದು ಬೆಳಗ್ಗೆ ಆಗಿದೆಯಾ? ಇಲ್ಲ ದೀಪ, ಇನ್ನು 4 ಗಂಟೆ ಅಷ್ಟೇ. ಅಲ್ಲಿ ಗಡಿಯಾರ ನೋಡೋ. 4 ಗಂಟೆಗೆ ಯಾರೇ ಹೇಳ್ತಾರೆ? ಯಾರು ಹೇಳ್ತಾರೆ ಅಂದ್ರೆ ಮನುಷ್ಯರಾದವ್ರು ಹೇಳ್ತಾರೆ. ಅಂದ್ರೆ ನೀವೇನು 9 ಗಂಟೆ 10 ಗಂಟೆಗೆ ಹೇಳೋರಿದ್ದೀರಾ? ಹೌದು, ನನ್ನ ಆಫೀಸ್ ಇರೋದು 11 ಗಂಟೆಗೆ. ನಾನು 10 ಗಂಟೆಗೆ ಎದ್ದು ಆರಾಮಾಗಿ ರೆಡಿಯಾಗಿ ಹೋಗ್ತೀನಿ. ಏನು 10 ಗಂಟೆಗೆ ಹೇಳ್ತೀರಾ? 10 ಗಂಟೆಗೆ ಹೇಳೋದು ಒಳ್ಳೆ ಅಭ್ಯಾಸನಾ? ನೋಡಿ, ಇಲ್ಲಿವರೆಗೂ ನೀವು ಅದೇನು ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆದರೆ ಇನ್ಮೇಲೆ ಬೆಳಗ್ಗೆ ಬೇಗ ಹೇಳ್ಬೇಕು, ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಇಡೀ ದಿನ ಆಕ್ಟಿವ್ ಆಗಿರ್ಬೋದು. ನೀವು ಹೇಳೋ ಹಾಗೆ 10 ಗಂಟೆಗೆ ಎದ್ರೆ ಏನಿಲ್ಲ, 3/4 ದಿನ ಅಲ್ಲೇ ಕಳೆದು ಹೋಗಿರುತ್ತೆ. ಇಡೀ ದಿನದಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಸಮಯನೇ ಸಿಗಲ್ಲ. ಇಲ್ಲ ದೀಪ, ನನ್ನನ್ನು ಬಿಟ್ಬಿಡು. ನನ್ನಿಂದ ಇಷ್ಟು ಬೇಗ ಎದ್ದು ಅದೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ಆಗತ್ತೆ, ಅಭ್ಯಾಸ ಮಾಡ್ಕೊಂಡ್ರೆ ಎಲ್ಲದೂ ಆಗತ್ತೆ. ನಡೀರಿ, ನಾನು ಏನು ಕೇಳಕ್ ತಯಾರಿಲ್ಲ. ಎದ್ದೋಳಿ ಸಾಕು. ಎದ್ದು ಯೋಗ ಎಕ್ಸಸೈಸು ಎಲ್ಲ ಮಾಡಿ, ಇದರಿಂದ ಫಿಟ್ ಆಗಿರ್ತೀರ. ಯಾವ ಕಾಯಿಲೆನೂ ನಿಮ್ಮ ಹತ್ರನೂ ಬರಲ್ಲ. ದೀಪ ಅಭಿಷೇಕ್ನ ಬಲವಂತವಾಗಿ ಎಬ್ಬಿಸ್ಕೊಂಡು ಬಂದು ಎಕ್ಸಸೈಸ್ ಮಾಡಿಸ್ತಾಳೆ. ಏನು ಹಾಗೆ ನಿಂತಿದ್ದೀರಾ? ನಿಂತಲ್ಲೇ ನಿದ್ದೆಗಿದ್ದೆ ಮಾಡ್ತಿದ್ರೋ ಹೇಗೆ? ಬಗ್ಗೆ ಸ್ವಲ್ಪ. ತನ್ನ ಜೊತೆ ಮಾರ್ನಿಂಗ್ ವಾಕಿಗೆ ಕರ್ಕೊಂಡು ಹೋಗ್ತಾಳೆ. ಇನ್ನೊಂದ್ಸಲ ಆಕಳಿಸಿದ್ರು ನಾನು ಸುಮ್ಮನೆ ಇರಲ್ಲ. ಆಯ್ತು ಬಿಡಮ್ಮ, ಕಳ್ಸಲ್ಲ. ಇಬ್ರು ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಏನು ಅಭಿ ಇದು, ಇವತ್ತಿಷ್ಟು ಬೇಗ ಎದ್ದಿದ್ಯಾ? ಅಷ್ಟೆಲ್ಲ ವಾಕ್ ಎಲ್ಲ ಹೋಗಿ ಬಂದಿದ್ಯಾ? ಇದೆಲ್ಲ ನಮ್ಮ ಸೊಸೆ ದೀಪನ್ ಪ್ರಭಾವ ಕಣೆ. ಏನಂತೀಯ ಅಭಿ? ನಿನ್ಗೆ ವಯಸ್ಸಲ್ಲಿ ದೊಡ್ಡವಳಾಗಿರೋ ಹುಡುಗಿನ ಮದುವೆ ಆಗೋದ್ರಿಂದ ಏನೆಲ್ಲ ಅನುಕೂಲ ಇದೆ ಅಲ್ವಾ? ಹೌದಪ್ಪ. ಅಭಿಷೇಕ್ ಹೋಗಿ ಸ್ನಾನ ಮಾಡಿ ಆಫೀಸಿಗೆ ಹೊರಡಕ್ಕೆ ರೆಡಿ ಆಗ್ತಾನೆ. ಬೆಡ್ ಮೇಲೆ ಒದ್ದೆ ಆಗಿರೋ ಟವಲ್ನ ಹಾಗೆ ಹಾಕಿರ್ತಾನೆ. ತಲೆ ಬಾಚ್ಕೊಂಡಾದ್ಮೇಲೆ ಬಾಚಣಿಗೆನ ಕ್ಲೀನ್ ಮಾಡಿರಲ್ಲ, ಹಾಗೆ ಇಟ್ಟಿರ್ತಾನೆ. ನೆಲ ಎಲ್ಲ ನೀರಾಗಿ ಒದ್ದೆ ತರ ಆಗಿರತ್ತೆ. ದೀಪಾ, ನನ್ನ ವಾಲೆಟ್ ಮತ್ತೆ ಕರ್ಚೀಫ್ ಕೊಡು, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಅಭಿ, ಆಫೀಸಿಗೆ ಹೊರಡುವಾಗ ನಿಮಗೆ ಬೇಕಾಗಿರೋ ವಸ್ತುಗಳನ್ನ ನೀವೇ ರೆಡಿ ಮಾಡ್ಕೊಳಕ್ಕಾಗಲ್ವಾ? ಹಿಂದಿನ ದಿನ ಆಫೀಸಿಂದ ಬಂದ್ಮೇಲೆ ನಿಮ್ಮ ವ್ಯಾಲೆಟು ಎಲ್ಲ ಎಲ್ಲೆಲ್ಲಿ ಇಡಬೇಕು ಅದೇ ಜಾಗದಲ್ಲಿ ಇಟ್ರೆ ಕೈಗೆ ಸರಿಯಾಗಿ ಸಿಗುತ್ತೆ. ತಂದು ಎಲ್ಲಿ ಬೇಕಲ್ಲಿ ಎಸೆದ್ರೆ ಹೇಗೆ ಸಿಗುತ್ತೆ? ನಿಮ್ಮ ಕೆಲಸನೂ ನೀವು ನೆಟ್ಟಿಗೆ ಮಾಡ್ಕೊಳಕ್ ಬರಲ್ವಾ? ಹೌದು, ಈಗ ವ್ಯಾಲೆಟ್ ಎಲ್ಲಿಟ್ಟಿದ್ದೀರಾ? ನನಗೆ ನೆನಪಿಲ್ಲ ದೀಪಾ. ಏನು ನೆನಪಿಲ್ವಾ? ವ್ಯಾಲೆಟ್ ಎಲ್ಲಿಟ್ಟಿದ್ದೀನಿ ಅಂತ ನೆನಪಿಲ್ವಾ? ಇದ್ರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ನಿಮಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇರಿ, ನಾನೇ ಹೋಗಿ ಹುಡ್ಕೊಂಡು ಬರ್ತೀನಿ. ತಗೊಳ್ಳಿ ನಿಮ್ಮ ವ್ಯಾಲೆಟ್. ದಿನ ಆಫೀಸಿಂದ ಬಂದು ಆ ವ್ಯಾಲೆಟ್ನೆಲ್ಲ ಎಲ್ಲಿಡಬೇಕು ಅಲ್ಲೇ ಸರಿಯಾಗಿ ಇಡೋದನ್ನ ಕಲೀರಿ. ಹೌದು, ಇದೇನಿದು ಅಭಿ?
ಒದ್ದೆ ಆಗಿರೋ ಟವಲ್ನ ಈ ತರ ಬೆಡ್ ಮೇಲೆ ಹಾಕಿದಿರಲ್ಲ, ನೋಡಿ ಇಲ್ಲಿ ಏನಾಗಿದೆ ಅಂತ. ಬೆಡ್ಶೀಟ್ ಎಲ್ಲ ಪೂರ್ತಿ ಒದ್ದೆ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ನೆಲ ಎಲ್ಲ ನೀರಾಗಿದೆ. ಸ್ನಾನ ಮಾಡ್ಕೊಂಡು ಆಚೆ ಬರ್ಬೇಕಿದ್ರೆ ಸ್ವಲ್ಪ ನೀಟಾಗಿ ಒರ್ಸ್ಕೊಂಡು ಬರಕ್ಕಾಗಲ್ವಾ? ಅಯ್ಯೋ ಕರ್ಮ, ಬಾಚಣಿಗೆ ನೋಡಿ, ತಲೆ ಬಾಚ್ಕೊಂಡು ಆ ಕೂದಲನ್ನು ತೆಗ್ದಿಲ್ಲ, ಹಾಗೆ ಇಟ್ಟಿದ್ದೀರಾ. ನೋಡಕ್ಕೆ ಅಸಹ್ಯವಾಗಿದೆ. ಚಿಚೆ, ಏನ ಭೀ ಇದಲ್ಲ? ನೀನು ಚಿಕ್ಕ ಮಗುನ, ಸ್ವಲ್ಪನಾದ್ರೂ ಮೆಚುರಿಟಿ ಬೆಳೆಸ್ಕೊಳ್ಳಿ. ಇಷ್ಟೆಲ್ಲ ಓದಿದ್ದೀರಾ, ಅಂತ ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ, ಹೀಗಿದ್ದು ಇಷ್ಟೆಲ್ಲ ಬೇಜವಾಬ್ದಾರಿತನ ನಿಮಗೆ ಹೇಗೆ ಬಂದಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಐ ಆಮ್ ಸಾರಿ ದೀಪಾ, ಇನ್ಮೇಲೆ ನಾನು ಇದ್ರ ಕಡೆ ಎಲ್ಲ ಗಮನ ಕೊಡ್ತೀನಿ, ಆಯ್ತಾ? ಸರಿ ನೋಡು, ಮತ್ತೆ ಟೀ ಕುಡ್ದಿದ್ ಲೋಟನ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದಾರೆ. ಅಭಿ ನಿಮಗೆ ಎಷ್ಟು ಸಲ ಹೇಳಬೇಕು, ಏನೇ ತಿಂದ್ರು ಕುಡಿದ್ರು ಅದನ್ನ ತಗೊಂಡು ಹೋಗಿ ಸಿಂಕಲ್ಲಿ ಇಡಿ, ತಿಂದು ಕುಡ್ದು ಅಲ್ಲಲ್ಲೇ ಇಡಬೇಡಿ ಅಂತ. ಅಲ್ಲಿ ನೋಡಿ, ಬೆಳಗ್ಗೆ ಟೀ ಕುಡ್ದವರು ಆ ಟೀ ಲೋಟನ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀರಾ. ನೀವೇ ಹೇಳಿ, ತಿಂದು ಕುಡ್ದಿರೋ ಲೋಟ ತಟ್ಟೆ ಎಲ್ಲ ಅಲ್ಲಲ್ಲೇ ಇಟ್ಟರೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತಾ? ಹೋಗ್ಲಿ ಬಿಡು ದೀಪಾ, ಇನ್ಮೇಲೆ ನಾನು ಹೀಗೆಲ್ಲ ಮಾಡಲ್ಲ. ಅಭಿಷೇಕ್ ಆಫೀಸಿಗೆ ಹೋಗ್ತಾನೆ. ನೋಡು, ನನಗೊಂದು ಬಾಯ್ ಹೇಳಿ ಹೋಗ್ಲಿಲ್ಲ, ಹಾಗೆ ಹೋದ್ರು. ಮನೆಯಿಂದ ಹೊರಡ್ಬೇಕಿದ್ರೆ ಒಂದೇ ಅಮ್ಮ ಅಪ್ಪಂಗಾದ್ರೂ ಹೋಗಿ ಬರ್ತೀನಿ ಅಂತ ಹೇಳೋದು, ಇಲ್ಲ ಹೆಂಡತಿಗಾದ್ರೂ ಬರ್ತೀನಿ ಅಂತ ಹೇಳೋದು. ಕೇಳಬೇಡ, ಇದು ಯಾವುದನ್ನು ಕಲ್ತೇ ಇಲ್ಲ ಮನುಷ್ಯ. ದೀಪ ಮತ್ತೆ ಮನೆ ಕೆಲಸದಲ್ಲಿ ಬ್ಯುಸಿ ಆಗ್ತಾಳೆ. ಅತ್ತೆ ಎಲ್ಲದನ್ನು ಗಮನಿಸ್ತಾ ಇರ್ತಾಳೆ, ಆದ್ರೆ ಏನೂ ಹೇಳಲ್ಲ. ಯಾಕಂದ್ರೆ ದೀಪ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅವಳು ಇನ್ನೂ ಹೇಳ್ಬೇಕಂದ್ರೆ ಅವಶ್ಯಕತೆಗಿನ ಹೆಚ್ಚೇ ಪರ್ಫೆಕ್ಟ್ ಆಗಿದ್ದಾಳೆ ಅನ್ನೋದು ಅತ್ತೆ ಗೊತ್ತಿರುತ್ತೆ. ಅದಕ್ಕೆ ಅವಳು ಏನೂ ಹೇಳಲ್ಲ. ದೀಪಾ, ಸಂಜೆ 7 ಗಂಟೆ ಶೋಗೆ ನಮ್ಮಿಬ್ಬರಿಗೂ ಮೂವಿ ಟಿಕೆಟ್ ಬುಕ್ ಮಾಡಿದ್ದೀನಿ. ಒಂದು 6 ಗಂಟೆ ಅಷ್ಟೊತ್ತಿಗೆ ಸರಿಯಾಗಿ ರೆಡಿಯಾಗಿರೋ, ನಾನು ಬಂದ್ಬಿಟ್ಟು ನಿನ್ನನ್ನು ಪಿಕಪ್ ಮಾಡ್ತೀನಿ. ಸರಿ ಆಯ್ತು. ಸಂಜೆ ದೀಪ ಆನ್ ಟೈಮ್ ರೆಡಿಯಾಗಿ ಕೂತಿರ್ತಾಳೆ. ಆದ್ರೆ ಅಭಿಷೇಕ್ ಆಫೀಸಿಂದ ಬರೋಷ್ಟರಲ್ಲಿ ಲೇಟ್ ಆಗ್ಬಿಟ್ಟಿರುತ್ತೆ. ಬೆಳಿಗ್ಗೆ ದೊಡ್ಡದಾಗಿ ಹೇಳ್ತಿದ್ರಿ ನನಗೆ ಆನ್ ಟೈಮ್ ರೆಡಿಯಾಗಿರೋ ಅಂತ, ಈಗ ಯಾರು ಲೇಟ್ ಆಗಿ ಬಂದಿದ್ದು? ಸಾರಿ ದೀಪಾ, ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಅದಕ್ಕೆ ನಾನು ಬರೋದು ಲೇಟ್ ಆಗಿಬಿಡ್ತು. ಮೈ ಡಿಯರ್ ಹಸ್ಬೆಂಡ್, ಯಾರಿಗಾದ್ರೂ ನೀವು ಯಾವುದೇ ಕೆಲಸ ಆಗಿರ್ಬೋದು, ಎದಕ್ಕಾದ್ರೂ ಹೋಗೋಕ್ಕಾಗಿರ್ಬೋದು, ಒಂದು ಟೈಮ್ ಕೊಟ್ಟಿರ್ತೀರಾ ಅಂತಂದ್ರೆ ಆ ಟೈಮಿಗೆ ನೀವು ಇರಬೇಕು. ಬೆಕ್ಕಾಗಿದ್ದಾಗಿದ್ರೆ ನೀವು ಆ ಟೈಮಿಗೆ ಇರಲೇಬೇಕು. ಈ ಥರ ಹೇಳೋದೊಂದು ಆಮೇಲೆ ಮಾಡೋದೊಂದು ಮಾಡಬಾರ್ದು. ಜವಾಬ್ದಾರಿ ಇರೋರು ಮಾಡೋ ಕೆಲಸ ಅಲ್ಲ ಇದು. ನಿಮ್ಗಂತೂ ಪ್ರತಿಯೊಂದು ಹೇಳ್ಕೊಡ್ಬೇಕು, ಏನೇನು ತಾವೇ ಅರ್ಥ ಮಾಡ್ಕೊಳ್ಳಲ್ಲ. ಐ ಆಮ್ ಸಾರಿ ದೀಪಾ. ಅಲ್ಲ, ಒಳಗಡೆ ಯಾಕೆ ಹೋಗ್ತಿದ್ದೀರಿ? ಮೂವಿಗೆ ಹೋಗೋದು ಬೇಡವಾ? ಇಲ್ಲ ದೀಪಾ, ನನಗೀಗ ಮನಸ್ಸಿಲ್ಲ. ನೋಡ್ರಿ, ಮತ್ತದೇ ಕೆಲಸ. ನೋಡಿ ಅಭಿ, ನೀವು ಯಾರಿಗಾದ್ರೂ ಏನಾದರೂ ಮಾತು ಕೊಟ್ಟಿರ್ತೀರಾ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಆ ಮಾತಿನಂತೆ ನಡ್ಕೊಳ್ಳೋದನ್ನ ಕಲೀರಿ. ದೀಪಾ, ಸಾಕು ಮಾಡ್ತೀಯಾ ನಿನ್ನ ಲೆಕ್ಚರ್ನ? ಲೆಕ್ಚರ್ ಕೊಡೋಕ್ಕೆ ನಾನೇನಿಲ್ಲಿ ಯಾವ ಕಾಲೇಜ್ ಪ್ರೊಫೆಸರ್ ಅಲ್ಲ. ನೀವೇ ತಾನೇ ಜವಾಬ್ದಾರಿ ಇರೋ ಮೆಚೋರ್ಡ್ ಆಗಿರೋ ಹೆಂಡತಿ ಬೇಕು ಅಂತ ಬಯಸಿದ್ದು. ಅಂದಮೇಲೆ ನೀವು ಸ್ವಲ್ಪ ಅದೇ ರೀತಿ ಇರೋದನ್ನ ಕಲ್ತ್ಕೋಬೇಕು. ಆಯಿತು, ಇರ್ತೀನಿ. ಆದರೆ ಈಗ ಮೂವಿಗಂತೂ ಹೋಗೋಕ್ಕಾಗಲ್ಲ ದೀಪಾ, ಆಲ್ರೆಡಿ ಲೇಟು ಆಗಿ ಹೋಗಿದೆ. ಒಂದಿನ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಭಿ, ಯಾಕಪ್ಪ ಇತ್ತೀಚೆಗೆ ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ, ಯಾಕೋ ಒಂಥರ ಬೇಜಾರಲ್ಲಿ ಇದ್ದಾಗಿರ್ತೀಯಾ, ಏನೋ ಟೆನ್ಷನಲ್ಲಿ ಇದ್ದಾಗಿರ್ತೀಯಾ, ಯಾಕಪ್ಪ, ಏನು ವಿಷಯ? ಅಪ್ಪ ಅಣ್ಣನ ಅತ್ತಿಗೆ ಒಂಥರ ಲಾಕ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅಣ್ಣ ಹೀಗಿರೋದು. ಸುಮ್ಮನಿರೆ, ಏನೇನೋ ಹೇಳ್ತಾಳೆ. ಅಮ್ಮ, ನಾನೇನು ತಪ್ಪು ಹೇಳಿದೆ? ಅಣ್ಣನಿಗೆ ತುಂಬಾ ಮೆಚೋರ್ಡ್ ಆಗಿರೋಂಥ ಹೆಂಡತಿ ಬೇಕಿತ್ತು. ಅವನು ಅನ್ಕೊಂಡ ಹಾಗೆ ಮೆಚೋರ್ಡ್ ಹೆಂಡತಿನೇ ಸಿಕ್ಕಿದ್ದಾರೆ. ಆದರೆ ಈ ಮೆಚೋರ್ಡ್ ಹೆಂಡತಿನ ಅವನಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಅಭಿ, ನಿನ್ನ ತಂಗಿ ಹೇಳ್ತಾ ಇರೋದು ನಿಜಾನೇನೋ? ನಿಜಾನೇ ಅಪ್ಪ, ಆದರೆ ಈಗ ಏನು ಮಾಡೋಕ್ಕಾಗುತ್ತೆ? ನನಗಿನ ವಯಸ್ಸಲ್ಲಿ ದೊಡ್ಡವಳಾಗಿರೋ ಹುಡುಗಿನ ಮದುವೆ ಆಗಬೇಕು ಅನ್ನೋದು ನನ್ನ ಡಿಸಿಷನ್ನೇ ಆಗಿತ್ತಲ್ವಾ. ಹಾಗಾಗಿ ಈಗ ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ. ಏನು ಅದು ಗುಣ ಅಂತ ಇದೆಯಾ? ಜೋರಾಗಾದರೂ ಹೇಳು ಅದು ಏನು ಅಂತ. ಅಪ್ಪ, ಇವಳು ಏನೇನೋ ಹೇಳ್ತಾಳೆ, ಸುಮ್ಮನೆ ಇರಿ ಅಪ್ಪ, ನೀವು ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಬಿಡಿ. ಏನೇ ಆದರೂ ನನಗಂತೂ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರೋ ಸೊಸೆ ಸಿಕ್ಕಿದ್ದಾಳೆ. ಅವಳಿಗೆ ತುಂಬ ಜವಾಬ್ದಾರಿ ಇದೆ, ತಿಳುವಳಿಕೆ ಇದೆ. ನನಗಂತೂ ನನ್ನ ಸೊಸೆ ಬಗ್ಗೆ ಭಾಳ ಖುಷಿ. ಎಲ್ಲ ವಿಷಯದಲ್ಲೂ ನನ್ನ ಸೊಸೆ ಪರ್ಫೆಕ್ಟ್. ನನ್ನ ಸೊಸೆ ಇರುವಾಗ ಮನೇಲಿ ಯಾವ ವಸ್ತುಗಳು ಆಚೆ ಈಚೆ ಆಗಲ್ಲ, ಹಾಗೆ ಮನೇಲಿ ನಡೆಯೋ ವಿಷಯಗಳು ಅಷ್ಟೇ ಆಚೆ ಈಚೆ ಹೋಗಲ್ಲ. ಇನ್ನು ಎಂತೆಂಥ ಸೊಸೆ ಅಂದಿರ್ತಾರೆ ಅಂದರೆ, ಒಂದು ಕಡೆ ಏನೋ ಕೆಲಸ ಮಾಡ್ತಿರ್ತಾರೆ, ಆದರೆ ಆ ಕಡೆ ಗಮನ ಇರಲ್ಲ. ಅವ್ರ ಗಮನ ಬೇರೆ ಕಡೆನೇ ಇರುತ್ತೆ. ಯಾರು ಏನು ಮಾತಾಡ್ತಿದ್ದಾರೆ, ಮನೇಲಿ ಏನು ನಡೀತಿದೆ ಅದನ್ನ ತಗೊಂಡು ಹೋಗಿ ಯಾರ ಹತ್ರ ಹೇಳಿ. ಆದರೆ ನನ್ನ ಸೊಸೆಗೆ ಅಂಥದ್ದೆಲ್ಲ ಇಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ಜವಾಬ್ದಾರಿಗಳಾಯಿತು, ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ನನಗೆ ಮೊದಲಿಂದನೂ ಹಾಗೆ ಅತ್ತೆ, ಎಲ್ಲದೂ ಪರ್ಫೆಕ್ಟ್ ಆಗಿರಬೇಕು, ಏನೇ ಮಾಡಿದ್ರು ಅಷ್ಟು ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಮಾಡಬೇಕು. ಇಲ್ಲಿ ನೋಡಿ ನಿಮ್ಮ ಮಗನ ಅಭಿಷೇಕ್, ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಈಗಲೂ ಮೊಬೈಲ್ ನೋಡಬೇಕಾ? ತಿನ್ನೋವಾಗಲೂ ಮೊಬೈಲ್ ಬೇಕು, ಮಲ್ಕೊಳ್ಳೋವಾಗಲೂ ಮೊಬೈಲ್ ಬೇಕು.
ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋವಾಗ್ಲೂ ಮೊಬೈಲೇ ನೋಡ್ಬೇಕಾ? ಇದೆಲ್ಲ ಸರಿಯಲ್ಲ ಅಭಿ. ನೀವು ಬರೀ ವಯಸ್ಸಲ್ಲಷ್ಟೇ ಬೆಳೆದಿದ್ದೀರಾ ಬಿಟ್ರೆ ನಿಮಗೆ ವಯಸ್ಸಿಗೆ ತಕ್ಕನಂಗೆ ಮೆಚುರಿಟಿ ಅಂತೂ ಬೆಳೆದಿಲ್ಲ. ಇದನ್ನೆಲ್ಲ ಕೇಳಿ ಅಭಿಷೇಕಗಂತೂ ತಲೆ ಕೆಟ್ಟ ಹಾಗಾಗ್ಬಿಡತ್ತೆ. ಹೆಂಡತಿಯ ಅತಿಯಾದ ಜವಾಬ್ದಾರಿ ಡಿಸಿಪ್ಲಿನಿಂದ ಅವನಂತೂ ಇರಿಟೇಟ್ ಆಗ್ಬಿಟ್ಟಿರ್ತಾನೆ. ಹಾಗಾಗಿ ಅವನು ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾನೆ. ನೋಡ್ದೆ ಅತ್ತೆ ನಿಮ್ಮ ಮಗನ ಮತ್ತದೇ ಚೈಲ್ಡಿಶ್ ಬಿಹೇವಿಯರ್. ಏನಾದ್ರೂ ಹೇಳಿದ ತಕ್ಷಣ ಚಿಕ್ಕ ಮಕ್ಕಳು ಕೋಪ ಮಾಡ್ಕೊಂಡು ಹೋಗ್ತಾರಲ್ಲ, ಹಾಗೆ ಹೊರಟೋದ್ರು. ಏನಾದ್ರೂ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಕೂಡ ಮಾಡಲ್ಲ. ಹೋಗ್ಲಿ ಬಿಡಮ್ಮ, ಅವನಿಗೆ ಅದು ಯಾವ ಪ್ರೆಷರ್ ಇದೆಯೋ ಏನೋ, ಕೆಲಸದ್ದು ಏನಾದರೂ ಟೆನ್ಷನ್ ಇರುತ್ತಲ್ಲ, ಅವಾಗ ಮನೇಲೂ ಏನಾದರೂ ಈ ಥರ ಹೇಳಿದಾಗ ಇನ್ನೂ ಜಾಸ್ತಿ ಹಿಂಸೆ ಅನಿಸುತ್ತೆ. ಅವನಿಗೂ ಹಾಗೆ ಏನಾದರೂ ಅನಿಸಿರ್ಬೋದು. ಹೋಗ್ಲಿ ಬಿಡು, ನಾನು ಹೋಗೋವನಿಗೆ ತಿಳಿಸಿ ಹೇಳ್ತೀನಿ. ಸರಿ ಅತ್ತೆ. ಅಭಿ, ಏನಾಯ್ತಪ್ಪ? ಯಾಕೆ ಕೋಪ ಮಾಡ್ಕೊಂಡು ಎದ್ದು ಬಂದೆ? ಅಮ್ಮ ನಿನ್ನ ಹತ್ರ ಏನು ಮುಚ್ಚಿಡ್ಲಿ ಹೇಳು, ಎಲ್ಲ ನಿನಗೆ ಗೊತ್ತು. ನನಗೆಲ್ಲ ಅರ್ಥ ಆಗುತ್ತೆ. ಆದರೂ ಒಳ್ಳೇದೇ ಅಲ್ವೇನೋ, ನಿನಗೆ ಪರ್ಫೆಕ್ಟ್ ಆಗಿರೋ ಹೆಂಡತಿ ಸಿಕ್ಕಿದ್ಲು, ನಮಗೆ ಪರ್ಫೆಕ್ಟ್ ಆಗಿರೋ ಸೊಸೆ ಸಿಕ್ಕಿದ್ದಾಳೆ. ನೀನು ಹೇಳಿದ ನಿಜಾನೇ. ನಿಮಗಿನ ವಯಸ್ಸಲ್ಲಿ ದೊಡ್ಡವಳಾದರೆ ತುಂಬ ಜವಾಬ್ದಾರಿ ಇರುತ್ತೆ, ಮೆಚುರಿಟಿ ಇರುತ್ತೆ ಅಂತ. ನಮ್ಮ ದೀಪ ಅದೇ ಥರ ಇದ್ದಾಳೆ. ಅಮ್ಮ ಇವಳು ಅತಿಯಾದ ಪರ್ಫೆಕ್ಷನ್ನು, ಅತಿಯಾದ ಮೆಚುರಿಟಿ, ಇದೆಲ್ಲದರಿಂದ ನನಗಂತೂ ಕಿರಿಕಿರಿ ಆಗಿ ಹೋಗಿದೆ. ಒಂದು ಕೂತ್ರು ತಪ್ಪು, ನಿಂದ್ರು ತಪ್ಪು, ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪರ್ಫೆಕ್ಷನ್ ಹುಡುಕ್ತಿರ್ತಾಳೆ, ತಪ್ಪು ಹುಡುಕ್ತಾ ಇರ್ತಾಳೆ. ಯಾವ ಲೆವೆಲ್ಗೆ ಅಂದರೆ ಮನೇಲಿ ಒಂದು ಮೂಲೆಯಲ್ಲಿ ಕೊಳೆ ಬಟ್ಟೆ ಇಟ್ಟಿದ್ರೂ ಅಯ್ಯಪ್ಪ ಅದನ್ನು ತಗೊಂಡು ಹೋಗಿ ವಾಷಿಂಗ್ ಮಷೀನಲ್ಲಿ ಹಾಕಿ ಬರೋವರೆಗೂ ಬಿಡಲ್ಲ, ಆ ನಮ್ನಿ ತಲೆ ತಿಂತಾಳೆ. ನನಗಂತೂ ಸಾಕಾಗಿ ಹೋಗಿದೆಯಮ್ಮ. ಇಷ್ಟೊಂದು ಜವಾಬ್ದಾರಿ, ಇಷ್ಟೊಂದು ಮೆಚುರಿಟಿ, ಇಷ್ಟೊಂದು ಪರ್ಫೆಕ್ಟ್ ಆಗಿರೋ ಹುಡುಗಿನ ಯಾಕಾದರೂ ಮದುವೆ ಆದ್ನು ಅಂತ ಅನ್ಸಕ್ಕೆ ಶುರುವಾಗಿದೆ. ಅಭಿ, ದೀಪ ಎದುರಿಗೆ ನಿಜವಾಗ್ಲೂ ನೀನು ಇಮ್ಮೆಚೂರ್ ಆಗಿದೆಯಾ? ಅವಳು ಹೇಳಿದ್ರೆ ನೀನು ತಪ್ಪಿರಲ್ವ? ಅವಳು ಸರಿಯಾಗಿ ಹೇಳ್ತಾ ಇರ್ತಾಳೆ. ಇಲ್ಲಾಂದ್ರೆ ನಾನೇ ಅವಳಿಗೆ ಏನಾದರೂ ಹೇಳ್ತಾ ಇರಲಿಲ್ವಾ? ನಾನು ಯಾಕೆ ಸುಮ್ಮನೆ ಇರ್ತೀನಿ ಹೇಳು? ಅವಳು ಸರಿಯಾಗಿ ಹೇಳ್ತಾ ಇರ್ತಾಳೆ. ನೀನು ಮಾಡೋ ಕೆಲಸಗಳು ಹಾಗೇ ಇರತ್ತೆ, ಅದಕ್ಕೆ ಅವಳು ಹೇಳ್ತಾಳೆ. ಅಂದರೆ ಅಮ್ಮ ನೀನು ನಿನ್ನ ಸೊಸೆ ಪರನೇ ಮಾತಾಡ್ತಾ ಇದೆಯಾ? ನಾನೇ ಸಿಕ್ಕಾಕೊಂಡಾಗಿದೆ ಈಗ. ನಾನು ಯಾರಿಗೂ ಏನೂ ಹೇಳೋ ಹಾಗೂ ಇಲ್ಲ. ಯಾಕಂದರೆ ಈ ಥರ ಹುಡುಗಿನ ಮದುವೆ ಆಗಬೇಕು ಅನ್ನೋದು ನನ್ನ ಡಿಸಿಷನ್ನೇ ಆಗಿತ್ತು. ಈಗ ನಾನು ಯಾರಿಗೆ ಏನು ಕಂಪ್ಲೇಂಟ್ ಮಾಡೋಕ್ಕೆ ಸಾಧ್ಯ? ನನಗೀಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಈಗ ಚಿಕ್ಕ ವಯಸ್ಸಿನ ಹುಡುಗಿನೂ ಮದುವೆ ಆಗಬಾರ್ದು. ಒಂಥರ ಚೈಲ್ಡ್ ಥರ ಆಡ್ತವೆ. ನಮಗಿನ್ನ ದೊಡ್ಡ ವಯಸ್ಸಿರೋ ಈ ದೀಪನಂಥ ಹುಡುಗಿರನ್ನೂ ಮದುವೆ ಆಗಬಾರ್ದು. ಇನ್ನೂ ಹೇಗೆ ಅನಿಸುತ್ತೆ ಅಂದರೆ, ನಮ್ಮ ವಯಸ್ಸಿಗೆ ಸರಿಯಾಗಿರೋ ಸೇಮ್ ವಯಸ್ಸಿನ ಹುಡುಗಿನ ಮದುವೆ ಆಗಬೇಕು. ಅಮ್ಮ ಪ್ಲೀಸ್ ಅಮ್ಮ, ನೀನೇ ಏನಾದರೂ ಮಾಡಬೇಕು. ನನ್ನನ್ನು ಕಾಪಾಡಮ್ಮ ಪ್ಲೀಸ್. ಅಯ್ಯೋ ಅಭಿ, ಈಗ ನೀನು ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ನಿನಗಿರೋದು ಒಂದೇ ದಾರಿ. ನಿನ್ನ ಇಷ್ಟಪಟ್ಟಂಥ ಮೆಚೂರ್ಡ್ ಹೆಂಡತಿ ಜೊತೆನೇ ಹೊಂದ್ಕೊಂಡು ಜೀವನ ಪರ್ಯಂತ ಮುಂದೆ ಹೋಗೋದು.